ಆತ್ಮೀಯ ವಿದ್ಯಾರ್ಥಿಗಳೇ, 2026ರ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಔಟ್ ಗಳಿಸುವುದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಟಿಪ್ಸ್ ಹಾಗೂ ಸಲಹೆಗಳು ನಿಮಗೆ ಬಹುಶಃ ಬಹಳಷ್ಟು ಹೆಲ್ಪ್ ಆಗ್ಬೋದು. ನೀವು ಈಗಾಗಲೇ ಕನ್ನಡ ಮತ್ತು ಸೈನ್ಸ್ ಎಕ್ಸಾಮ್ಗಳನ್ನು ಸಕ್ಸಸ್ಫುಲ್ಲಾಗಿ ಬರೆದಿದ್ದೀರಿ. ಇವೆರಡು ಪರೀಕ್ಷೆಗಳನ್ನು ನೋಡಿದಾಗ ಎರಡು ಅಂಶಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ನಂಬರ್ 1, ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್, ಒಟ್ಟು 7 ಕ್ವಶನ್ ಪೇಪರ್ಗಳಿವೆ. ಇವುಗಳಲ್ಲಿ ಜಾಸ್ತಿ ಕ್ವಶನ್ಗಳು ಬಂದಿವೆ. ಹಾಗೆ ನಂಬರ್ 2 ಏನು ಅಂತ ಹೇಳಿದರೆ LBA ಕ್ವಶನ್ಗಳದ್ದೇ ಹವಾ. ಈ LBA ಕ್ವಶನ್ಗಳು ಮತ್ತು 7 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ನೀವು ಸರಿಯಾಗಿ ಗಮನಿಸಿದ್ದಲ್ಲಿ ನೀವು 80 ಔಟ್ ಆಫ್ 80 ಸಂಪಾದಿಸೋದ್ರಲ್ಲಿ ಸಂದೇಹವೇ ಇಲ್ಲ. ಓಲ್ಡ್ ಕ್ವಶನ್ ಪೇಪರ್ಸ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ಸ್ಕೋರಿಂಗ್ ವಿದ್ಯಾರ್ಥಿಗಳ ಸೀಕ್ರೆಟ್ ಆಗಿದೆ. ಫಸ್ಟ್ ಆಫ್ ಆಲ್ ಆನ್ಸರ್ ಪೇಪರ್ನ ಕ್ಲೀನ್ ಆಗಿಡಿ, ಕ್ಲೀನೆಸ್ನ ಮೇಂಟೈನ್ ಮಾಡಿ. ಎರಡನೇದಾಗಿ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಫಸ್ಟ್ ಪೇಜ್ನಿಂದ ಕಾನ್ಫಿಡೆಂಟ್ ಆಗಿ ಗೊತ್ತಿರ್ತಕ್ಕಂಥ ಆನ್ಸರ್ಗಳನ್ನು ಸರಿಯಾಗಿ ಬರಿತಾ ಹೋಗಿ. ಇನ್ನು ಮೆಮರೈಸೇಷನ್ ಪೋಯಮನ್ನು ಬರಿತಾ ಇದ್ದಂಥ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೇ ಇರೋ ಹಾಗೆ ಪಂಕ್ಚುಯೇಷನ್ ಮಾರ್ಕ್ಸ್ ಸರಿಯಾಗಿ ಬರಿತಾ ಹೋಗಿ. ನೆಕ್ಸ್ಟು ಟೋಟಲಿ ಹೇಳಬೇಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡೆಗೆ ಬಹಳಷ್ಟು ಗಮನ ಇರಲಿ. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿ. ಯಾವುದೇ ಒಂದು ಆನ್ಸರ್ ಬರೆದ ಮೇಲೆ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೋ ಅದನ್ನು ಅಂಡರ್ಲೈನ್ ಮಾಡಿ. ಈ ರೀತಿ ಮಾಡೋದ್ರಿಂದ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಇವ್ಯಾಲ್ಯೂಯೇಟರ್ಸ್ಗೆ, ಶಿಕ್ಷಕರಿಗೆ ಈಸಿಯಾಗಿ ಮಾರ್ಕ್ಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟು 1 to 17 ಕ್ವಶನ್ಸ್ ಅಂದರೆ 1ರಿಂದ 17ವರೆಗಿನ ಕ್ವಶನ್ಗಳನ್ನು ತಪ್ಪಬೇಡಿ. ಅವುಗಳನ್ನು ಸರಿಯಾಗಿ ಬರಲಿಕ್ಕೆ ಪ್ರಯತ್ನಿಸಿ. 1 ಅಂಕದ ಪ್ರಶ್ನೆಗಳವು. ಇವುಗಳು ಕರೆಕ್ಟ್ ಆದಲ್ಲಿ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ ಔಟ್ ಆಗೋದ್ರಲ್ಲಿ ನಿಸ್ಸಂದೇಹವೇ ಇಲ್ಲ. ಆನಂತರ 2, 3, 4 ಅಂಕದ ಕ್ವಶನ್ಗಳು ಈಸಿಯಾಗಿ ಇದ್ದೇ ಇರ್ತವೆ. ಅವುಗಳು ನೀವು ಸರಿಯಾಗಿ ಬರೀತೀರಿ. ಫಸ್ಟ್ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ಸರ್ಸ್ ಇರ್ತವೆ. ಇದರಲ್ಲಿ ಕ್ವಶನ್ ಟ್ಯಾಗ್ ಅಂತೂ ಈಸಿ ಇರುತ್ತೆ. ಇಲ್ಲಿ ಸಿಂಪಲ್ ಪಾಸ್ಟ್ ಅಥವಾ ಸಿಂಪಲ್ ಪ್ರೆಸೆಂಟ್ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆನಂತರ LBA ಕ್ವಶನ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ದೆನ್ ಇಫ್ ಕ್ಲಾಸ್ ಇರುತ್ತೆ, ಇದು ಕೂಡ ನಿಮ್ಗೆ ಈಸಿಯಾಗಿರುತ್ತೆ. ನೆಕ್ಸ್ಟು ಇನ್ಫಿನೈಟಿವ್ ಕೂಡ ಈಸಿಯಾಗಿರುತ್ತೆ. ಲ್ಯಾಂಗ್ವೇಜ್ ಫಂಕ್ಷನ್ ಕೂಡ ಈಸಿಯಾಗಿರುತ್ತೆ. ಆದರೂ ಇಲ್ಲಿ ಸ್ವಲ್ಪ LBA ಕ್ವಶನ್ಗಳನ್ನು ನೋಡಿ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಿಲೆಬಲ್ಸ್ ಕೂಡ ಈಸಿ ಆದಕ್ಕಂಥ ಕ್ವಶನ್ನು. ಆಮೇಲೆ ಕೊಲೊಕೇಶನ್ ಕೂಡ ಈಸಿಯಾಗಿರುತ್ತೆ. ಆರ್ಟಿಕಲ್ಸ್ನಲ್ಲಿ ಎ ಮತ್ತು ಆ್ಯನ್ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಜಾಸ್ತಿ ನೋಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಚಾಲೆಂಜಿಂಗ್ ಅನ್ನೋದು ಅಂತ ಹೇಳಿದ್ರೆ ಕಂಜಂಕ್ಷನ್ ಮತ್ತು ಪ್ರಿಪೋಸಿಷನ್. ಇವೆರಡೂ ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ವಶನ್ LBAದಲ್ಲಿ ಕೊಟ್ಟಿರ್ತಾರೆ ಅವುಗಳನ್ನು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ಗಳು ಮಿಸ್ ಆಗೋದೇ ಕಂಜಂಕ್ಷನ್ ಮತ್ತು ಪ್ರಿಪೋಸಿಷನ್ಗಳಲ್ಲಿ. ಇವೆರಡೂ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ನೆಕ್ಸ್ಟು ಟೆನ್ಸಸ್ ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಏನಿದೆ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಜಾಸ್ತಿಯಾಗಿ ಕೇಳಿರ್ತಾರೆ. ಸೊ ವಾಸ್ ಪ್ಲಸ್ ಅಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ಗೆ ING ಫಾರ್ಮನ್ನು ಹಚ್ಚೋದು, ಅಥವಾ ವೇರ್ ಪ್ಲಸ್ ಆಮೇಲೆ ವರ್ಬ್ ಫಾರ್ಮ್ಗೆ ING ಹಚ್ಚೋದು. ಈ ರೀತಿ ಪಾಸ್ಟ್ ಕಂಟಿನ್ಯೂಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಆನಂತರ ಪ್ರಿಪ್ರೇಟರಿಗಳಲ್ಲಿ ಕೂಡ ಕೇಳಿದ್ದಾರೆ. ಸೊ ಇದು ಕೂಡ ಈಸಿಯಾಗಿರ್ತಕ್ಕಂಥ ಆಸ್ಪೆಕ್ಟ್ ಅಂತ ಅಂದ್ಕೊಳ್ತೇನೆ. ಇನ್ನು ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಕೂಡ ಈಸಿಯಾಗಿರುತ್ತೆ. ಇದು ಅಲ್ಲಿ ವರ್ಬ್ ಕೊಟ್ಟಿರ್ತಾರೆ, ನೀವು ಇದನ್ನು ನೌನ್ ಫಾರ್ಮ್ ಮಾಡೋದಿರುತ್ತೆ. ನಿಮಗೆ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರು ಆಮೇಲೆ ಪ್ರಿಪ್ರೇಟ್ರಿ ಅಂದರೆ LBA ಇಷ್ಟು ನೋಡಿಕೊಂಡ್ರೆ ಸಾಕು. ಇಲ್ಲಿ ಕೂಡ ನಿಮಗೊಂದು ಅಂಕ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಯೂಸ್ ನೌನ್ ಆ್ಯಂಡ್ ವರ್ಬ್ ಅಂತಿದೆ. ಇಲ್ಲಿ ಅವರು ಬರೀ ವರ್ಬ್ ಮಾಡೋದನ್ನು ಕೇಳ್ತಾ ಇದ್ದಾರೆ. ಸೊ ಇದು ಕೂಡ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಈಸಿ ಕ್ವಶನ್. ಆನಂತರ ಇನ್ನೊಂದು ನಿಮಗೆ ಡಿಫಿಕಲ್ಟ್ ಅಂತ ಹೇಳಿದರೆ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಜಾಸ್ತಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇದರಲ್ಲಿ SR ನೋ ಕ್ವಶನ್ ಅಥವಾ WH ಕ್ವಶನ್ಗಳನ್ನು ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಇದು ಕೂಡ ಇಲ್ಲಿ ನೀವು ಅಂಕಗಳನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಆನಂತರ ನೆಕ್ಸ್ಟು ಹೋಮೋಫೋನ್ಸ್, ಇದು ನಿಮಗೆಲ್ಲ. ನೆಕ್ಸ್ಟು ಆ್ಯಕ್ಟಿವೇಸ್ ಆ್ಯಂಡ್ ಪ್ಯಾಸಿವೇಸ್, ಇದು ಕೂಡ ಈಸಿಯಾಗಿರ್ತಕ್ಕಂಥ ಕ್ವಶನ್ನು. ನೆಕ್ಸ್ಟು ನೀವು ಅಂಕಗಳನ್ನು ಮಿಸ್ ಮಾಡ್ಕೊಳ್ತಕ್ಕಂಥ ಮತ್ತೊಂದು ಕ್ವಶನ್ ಅಂತ ಹೇಳಿದರೆ ಕ್ವಶನ್ ನಂಬರ್ 17 ಎಡಿಟಿಂಗ್ ಮಾಡೋದು. ಎಡಿಟಿಂಗ್ನಲ್ಲಿ
ನಾವು ಇದುವರೆಗೂ ನೋಡಿದ ಹಾಗೆ ಔಟ್ ಆಫ್ ಔಟ್ ತೆಗೆದುಕೊಳ್ತಕ್ಕಂಥ ಸ್ಟೂಡೆಂಟ್ಸು ಒಂದು ಅಂಕ ಎಲ್ಲಾದರೂ ಕಳ್ಕೊಳ್ತಾರೆ ಅಂತ ಹೇಳಿದರೆ ಅದು ಪ್ರೆಪೋಸಿಷನ್ ಕಂಜಂಕ್ಷನ್ ಬಿಟ್ಟರೆ ನೆಕ್ಸ್ಟು ಎಡಿಟಿಂಗ್ನಲ್ಲಿ ಒಂದು ಕ್ವಶನ್ ಈಸಿಯಾಗಿರುತ್ತೆ. ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಿರ್ಬೋದು ಅಥವಾ ಎಫಸ್ಟ್ರಫೆ ಕೊಡೋದಿರ್ಬೋದು. ಈ ರೀತಿ ಒಂದು ಕ್ವಶನ್ ಈಸಿ ಇರುತ್ತೆ. ಇನ್ನೊಂದು ಕ್ವಶನ್ನು ಅಡ್ವರ್ಬಲ್ ಮಿಸ್ಟೇಕ್ ಅಥವಾ ಅಡ್ಜೆಕ್ಟಿವ್ ಏನಾದರೂ ಮಿಸ್ಟೇಕ್ಗಳನ್ನು ಏನಾದರೂ ಕೊಟ್ಟಂಥ ಸಂದರ್ಭಗಳಲ್ಲಿ ಅಲ್ಲಿ ನೀವು ತಪ್ಪತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿನೂ ಕೂಡ ಜಾಸ್ತಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು 4 ಏನು ಕೊಟ್ಟಿದ್ದಾರೆ ಮಾಡಲ್ ಕ್ವಶನ್ ಪೇಪರ್, ಅವುಗಳು ಆನಂತರ ಪ್ರಿಪರೇಟರಿ, ಆನಂತರ ಇನ್ನೊಂದು LBAಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿದ್ದೇ ಆದರೆ ಇಲ್ಲಿ ನೀವು ತಪ್ಪತಕ್ಕಂಥ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. ಸೊ ಅವುಗಳನ್ನು ಬಿಡಿಸಿದ್ದೇ ಆದಲ್ಲಿ, ಅವುಗಳನ್ನು ಸಾಲ್ವ್ ಮಾಡಿದ್ದೇ ಆದಲ್ಲಿ ನೀವು ಇಲ್ಲಿ ಅಂಕಗಳನ್ನು ಕಳೆದುಕೊಳ್ಳದೆ 80 ಔಟ್ ಆಫ್ 80 ಸಾಧಿಸೋದು ನಿಮಗೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಇನ್ನು ಪ್ರೋಸ್ ಸೆಕ್ಷನಿಂದ ಎ ಹೀರೋ ಲೆಸನ್ ಏನಿದೆ ಫಸ್ಟ್ ಲೆಸನ್ನು, ಇದರಲ್ಲಿ 3 ಮಾರ್ಕ್ಸ್ ಕ್ವಶನನ್ನು ಒಂದು ಕೇಳ್ತಾರೆ. ನಿಮ್ಮ ಟೀಚರ್ಗಳು ಈಗಾಗಲೇ ಹೇಳಿರ್ಬೋದು ಅಥವಾ ನೀವು ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಗಮನಿಸಿರ್ಬೋದು. ಒಂದು 3 ಕ್ವಶನ್ಗಳಂತೂ ಬಹಳಷ್ಟು ಇಂಪಾರ್ಟೆಂಟ್ ಇವೆ. ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್, ಆಮೇಲೆ ದ ಡಿಸ್ಪರೇಟ್ ಅಟೆಂಪ್ಟ್ಸ್ ಸ್ವಾಮಿ ಮೇಡ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಇನ್ನೊಂದು ಕ್ವಶನ್ ಅಂತ ಹೇಳಿದರೆ ವಾಟ್ ವೇರ್ ದ ಎಕ್ಸ್ಕ್ಯೂಸಸ್ ದಟ್ ಸ್ವಾಮಿ ಟೆಲ್ ಟು ಹೀಸ್ ಫಾದರ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಈ 3 ಕ್ವಶನ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಅನ್ನಿಸ್ಕೊಳ್ತವೆ. ಇವುಗಳನ್ನು ಸರಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ 3 ಅಂಕದ ಒಂದು ಕ್ವಶನ್ ಬರೋದು. ಈ ಹೀರೋದಿಂದ ಈ ಒಂದು 3 ಮಾರ್ಕ್ಸ್ ಕ್ವಶನ್ ಬಂದರೆ ಇನ್ನೊಂದು ಜಾರ್ಜ್ ಪೋಯಮ್ ಟು ಸಮರಿಯಿಂದ ಇನ್ನೊಂದು ಬರುತ್ತೆ. ಸೊ ಇವೆರಡರಲ್ಲಿ 6 ಅಂಕಗಳು ಡೆಫಿನೆಟ್ ಆಗಿರುತ್ತೆ. ನೆಕ್ಸ್ಟು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಲೆಸನ್ನಿಂದ ಒಂದು ಎಕ್ಸ್ಟ್ರಾಕ್ಟ್ ಕ್ವಶನ್ ಬರುತ್ತೆ. ಇಲ್ಲಿ ಕೂಡ ನೀವು ಮಾಡಲ್ ಕ್ವಶನ್ ಪೇಪರು, ಆನಂತರ ಪ್ರಿಪ್ರೇಟರಿ ಕ್ವಶನ್ ಪೇಪರು, ಆನಂತರ LBA ಕ್ವಶನ್ಗಳನ್ನು ನೋಡಿಕೊಂಡ್ರೆ ಸಾಕು. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಕ್ವಶನ್ ಬರುತ್ತೆ. ನೆಕ್ಸ್ಟು ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೇಡಿಯೋ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ನಿಂದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳೇನಿವೆ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ಆನಂತರ LBA ಕ್ವಶನ್ಗಳಿರ್ತವೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನೆಕ್ಸ್ಟು ದಿ ಕಾನ್ಸರ್ಟ್ ಲೆಸನ್ನಿಂದ ಅಲ್ಲಿ ಒಂದು ನಿಮಗೆ ಎಕ್ಸ್ಟ್ರಾ ಕ್ವಶನ್ ಕೇಳ್ತಾರೆ. ಸೊ ಅವುಗಳನ್ನು ಕೂಡ LBA ಕ್ವಶನ್ಗಳನ್ನು ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡಿ ಸಾಲ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೀವು ಅಂಕಗಳನ್ನ ಕಳೆದುಕೊಳ್ತಕ್ಕಂಥದ್ದು ಇನ್ನೊಂದು ಎಲ್ಲಿ ಸಾಧ್ಯತೆ ಇರುತ್ತೆ ಅಂದರೆ ದ ಡಿಸ್ಕವರಿ ಲೆಸನ್ನಿಂದ. ಇದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ದಲ್ಲಿ ಇರೋದ್ರಿಂದ ನೀವು ಇಲ್ಲಿ ಸರಿಯಾಗಿ ಎಕ್ಸ್ಟ್ರಾ ಕ್ವಶನ್ಗಳನ್ನು ಪದೇ ಪ್ರಾಕ್ಟೀಸ್ ಮಾಡಬೇಕು. ಯಾರು ಹೇಳಿದ್ರು, ಯಾವಾಗ ಹೇಳಿದರು, ಯಾರಿಗೆ ಹೇಳಿದರು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಈ ಡಿಸ್ಕವರಿ ಲೆಸನ್ ಕಡೆ ಬಹಳಷ್ಟು ಗಮನ ಕೊಡಿ. ಇಲ್ಲಿ ನೀವು ಮಾಡಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್ ಮತ್ತು LBA ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಹೇಗೆ 17 ಕ್ವಶನ್ ಎಡಿಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಹಾಗೆ ಇದು ಒಂದು ಕೂಡ ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿರುತ್ತೆ. ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸ್ದಿಂದ ಒಂದು RC ಕ್ವಶನ್ಗಳನ್ನು ಕೇಳ್ತಾರೆ, ಅದು ಕೂಡ ಈಸಿಯಾಗಿರುತ್ತೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಲ್ಲಿ 2 ಅಂಕದ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದು ಇಲ್ಲಿ ಒಂದು 5-6 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಅನ್ನಿಸ್ತವೆ ನಿಮಗೆ. ಈ LBAಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು 2 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಯಾವ ಇಂಪಾರ್ಟೆಂಟ್ ಕ್ವಶನ್ ಅಂತ ಬೇಕಾಗಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಧ್ವನಿ ಸುರುಳಿ ಇದೆ, ನೀವು ಅದನ್ನು ಕೇಳ್ಬೋದು. ನೆಕ್ಸ್ಟು ಪೊಯೆಟ್ರಿ ಸೆಕ್ಷನ್ನಲ್ಲಿ ಗ್ರ್ಯಾಂಡ್ಮಾ ಕ್ಲಾಮ್ಸಿಟ್ರಿ ಸಮರಿ ಕೇಳ್ತಾರೆ, ಇದಂತೂ ತಮಗೆಲ್ಲ ಗೊತ್ತಿರುತ್ತೆ. ಆನಂತರ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ನಿಮಗೆ ಮೆಮರೈಸೇಷನ್ಗೆ ಕೇಳಿರ್ತಾರೆ. ಅದನ್ನು ಬಿಟ್ಟರೆ ಜಾರ್ಜ್ ಪೋಯಮ್ ಟು ಬ್ಲೈಂಡ್ ಬಾಯ್ ಕೇಳಿರ್ತಾರೆ. ಇವೆರಡರಲ್ಲಿ ಒಂದು ನೀವು ಪ್ರಿಪೇರ್ ಆಗಿರ್ತೀರ ಅಂದ್ಕೊಳ್ತೀನಿ. ನೆಕ್ಸ್ಟು ಐ ಆಮ್ ದ ಲ್ಯಾಂಡ್ದಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳಿರ್ತಾರೆ. ಸೊ ಅಲ್ಲಿ ಕೂಡ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟು ಅದನ್ನು ಬಿಟ್ಟರೆ ಇನ್ನು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಲ್ಲಿ ಒಂದು RC ಕ್ವಶನ್ ಕೇಳ್ತಾರೆ. ಅಲ್ಲಿ ಒಂದು 4-5 ಕ್ವಶನ್ಗಳು ಬಹಳಷ್ಟು ಈಸಿಯಾಗಿರ್ತವೆ. ಈ ಒಂದು ಪೋಯಮ್ ಏನು ಬಹಳಷ್ಟು ಡಿಫಿಕಲ್ಟ್ ಆಗಿರೋದಲ್ಲ, ಯಾಕಂತಂದರೆ ಇಲ್ಲಿ ಏನೇ ಮಾತಾಡಿದ್ರು ನಾರ್ಮನ್ ನಿಕಲ್ಸನ್ ಅವರೇ ಹೇಳಿರ್ತಾರೆ ಹೂ ಸೆಡ್ ದಿಸ್ ಅಥವಾ ಹೂ ಇಸ್ ದ ಸ್ಪೀಕರ್ ಅಂತ ಹೇಳಿದರೆ. ಆನಂತರ ಅವ್ರು ಯಾರಿಗೆ ಹೇಳ್ತಾರೆ ಅಂತಂದರೆ ದ ಪೀಪಲ್ ಆನ್ ದ ಅರ್ತ್ ಅಥವಾ ದ ಪೀಪಲ್ ಅರೌಂಡ್ ಹಿಮ್. 4-5 ಕ್ವಶನ್ಗಳು ಮಾತ್ರ ಬಹಳಷ್ಟು ಇಂಪಾರ್ಟೆಂಟ್ ಇರ್ತವೆ, ಅವುಗಳನ್ನು ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟು ಸಪ್ಲಿಮೆಂಟರಿ ರೀಡಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾರಾಯಣಪುರ ಇನ್ಸಿಡೆಂಟಿಂದ ಹೌ ವಾಸ್ ದ
ಮಾರ್ಚ್ ವಾಸ್ ಅನ್ಯೂಸುವಲ್ ಅಂತ ಅನ್ನೋ ಒಂದು ಕ್ವೆಶನ್ ಒಂದು. ಆಮೇಲೆ ವೈ ಡಿಡ್ ಪಾಟ್ಲಿ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೋಮ್. ಹೀಗೆ ಅಲ್ಲಿ 2-3 ಕ್ವೆಶನ್ಗಳನ್ನು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನು ಆನ್ ದ ಟಾಪ್ ಆಫ್ ದ ವರ್ಡ್ದಲ್ಲಿ ವಾಟ್ ವೇರ್ ದ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹರ್ ಚೈಲ್ಡ್ಹುಡ್ ಲೈಫ್ ಒಂದು ಕ್ವೆಶನು. ನೆಕ್ಸ್ಟು ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್. ಇವು 2 ಕ್ವೆಶನ್ಗಳನ್ನು ಇಲ್ಲಿ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ಎ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಷ್ಡ್ದಲ್ಲಿ ಇವು 3 ಇವು ಲೆಸನ್ಗಳನ್ನು ನೋಡಿಕೊಂಡ್ರೆ ಸಾಕು. ದ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಇಲ್ಲಿ ಕ್ವೆಶನ್ಗಳು ಬಹಳಷ್ಟು ಅರೈಸ್ ಆಗೋದ್ರಿಂದ ಈ 3 ಲೆಸನ್ಗಳನ್ನು ಮಾತ್ರ ಪ್ರಿಪೇರ್ ಆಗಿ. ನೆಕ್ಸ್ಟು ಪ್ರೊಫೈಲ್ ರೈಟಿಂಗ್ ಅಂತೂ ನೀವು ಈಸಿಯಾಗಿ ಬರೀತೀರಿ. ಇಲ್ಲಿ ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅನ್ನೋದು ಫಸ್ಟ್ಗೆ, ಆನಂತರ ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಥವಾ ದಿಸ್ ಪಿಕ್ಚರ್ ಗಿವ್ಸ್ ಅಸ್ ಎ ಗುಡ್ ಮೆಸೇಜ್. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಾಕ್ಯಗಳನ್ನು ಸೇರಿಸೋದನ್ನು ಮರಿಬೇಡಿ. ನೆಕ್ಸ್ಟು ಸ್ಟೋರಿ ಡೆವಲಪ್ಮೆಂಟ್, ಇದು ಕೂಡ ನಿಮಗೆ LBS ಸಂಬಂಧಪಟ್ಟ ಹಾಗೆ, ಆಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಗಳನ್ನು ಅಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಇವುಗಳನ್ನಷ್ಟೇ ನೋಡಿಕೊಂಡ್ರೆ ಸಾಕು. ಇವುಗಳಲ್ಲಿ ಒಂದು ಡೆಫಿನೆಟಾಗಿ ಬರುತ್ತೆ. ನೆಕ್ಸ್ಟು ಪಿಕ್ಚರ್ ರೀಡಿಂಗ್ದಲ್ಲಿ ದೇರ್ ಈಸ್ ಮತ್ತು ದೇರ್ ಆರ್ ನಿಯಮಗಳನ್ನು ನೆನಪಿಟ್ಕೊಳ್ಳಿ. ಬೇಕಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇದೆ, ನೀವು ಅವುಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ ನೆಕ್ಸ್ಟು ಇನ್ನೊಂದು ರೀಡಿಂಗ್ ಪ್ಯಾಸೇಜ್ ಅಥವಾ ಅನ್ನೌನ್ ಪ್ಯಾಸೇಜ್ ಏನು ಬಂದಿರುತ್ತೆ, ಇದಂತೂ ತಾವುಗಳು ಬಹಳಷ್ಟು ಈಸಿಯಾಗಿ ನೀವು ಬರಿತೀರಿ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟು ಎಸ್ಸೆ ರೈಟಿಂಗ್ದಲ್ಲಿ ಮೊಬೈಲ್ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇನ್ನೊಂದು ಏರ್ ಪೊಲ್ಯೂಷನ್ ಅಥವಾ ವಾಟರ್ ಪೊಲ್ಯೂಷನ್. ಇದರಲ್ಲಿ ಏರ್ ಪೊಲ್ಯೂಷನ್ ಪದೇ ಪದೇ ಕೇಳಿದ್ದಾರೆ, ಅದೊಂದನ್ನು ನೀವು ಸರಿಯಾಗಿ ಬರೆದು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಲೆಟರ್ ರೈಟಿಂಗ್ನಲ್ಲಿ ಇದು ಅಫಿಷಿಯಲ್ ಲೆಟರ್ ಸ್ವಲ್ಪ ಡಿಫಿಕಲ್ಟ್ ಆಗೋದ್ರಿಂದ ನೀವುಗಳು ಪರ್ಸ್ನಲ್ ಲೆಟರ್ನ ಮಾಡ್ಕೊಳ್ಳಿ. ಈ ಪರ್ಸ್ನಲ್ ಲೆಟರ್ನಲ್ಲಿ ಅಥವಾ ಅಫಿಷಿಯಲ್ ಲೆಟರ್ ಯಾವುದೇ ಇರಲಿ, ಎಲ್ಲವುಗಳು ಲೆಫ್ಟ್ ಸೈಡ್ನಲ್ಲಿ ಬರ್ತವೆ. ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ಸಬ್ಜೆಕ್ಟು, ಸೈನ್ ಮಾಡೋದು ಎಲ್ಲವೂ ಲೆಫ್ಟ್ ಸೈಡ್ದಿಂದ ಇರ್ತವೆ. ಸೊ ಅದರ ಕಡೆ ಸ್ವಲ್ಪ ಗಮನ ಹರಿಸಿ, ಅದು ಸೆಂಟ್ರದಲ್ಲಿ ಅಥವಾ ರೈಟ್ ಸೈಡ್ ಯಾವುದುಗಳನ್ನು ಕೂಡ ಬರೀಲಿಕ್ಕೆ ಹೋಗಬೇಡಿ. ಇಷ್ಟು ಮಾಡಿದರೆ ಸಾಕು, ನೀವು ಔಟ್ ಆಫ್ ಔಟನ್ನು ಸಾಧಿಸ್ಬೋದು.